ನೋಡೋ ಜನಗಳಿಗಿಂತ ಹಳ್ಳಿಕಾರ್ ಎತ್ತುಗಳೇ ಹೆಚ್ಚು. ನಕ್ಷತ್ರದಂತೆ ಹೊಳೆಯುವ ಎತ್ತುಗಳು ಸಾರ್ವಜನಿಕರಿಗೆ ಆನಂದ, ರೈತರಿಗೆ ಪರಮಾನಂದ. ಹೌದು, ಚುಂಚನಕಟ್ಟೆ ಗ್ರಾಮದಲ್ಲಿ ಇತಿಹಾಸ ಪ್ರಸಿದ್ಧ ಶ್ರೀರಾಮ ರಥೋತ್ಸವದ ಹಿನ್ನೆಲೆಯಲ್ಲಿ ದನಗಳ ಜಾತ್ರೆ ನಡೆಯುತ್ತೆ. ದಕ್ಷಿಣ ಭಾರತದಲ್ಲೇ ಹೆಚ್ಚು ಪ್ರಸಿದ್ಧಿ ಪಡೆದಿರುವ ಜಾತ್ರೆಗಳಲ್ಲಿ ಒಂದಾದ ಚುಂಚನಕಟ್ಟೆಯಲ್ಲಿ ಅತಿ ಹೆಚ್ಚು ಹಳ್ಳಿಕಾರ್ ರಾಸುಗಳ ಮಾರಾಟ, ಖರೀದಿ, ವಹಿವಾಟು ನಡೆಯುವ ಹಿನ್ನೆಲೆಯಲ್ಲಿ ಹೆಚ್ಚು ಮಹತ್ವವನ್ನೇ ಪಡೆದುಕೊಂಡಿದೆ. ಚುಂಚನಕಟ್ಟೆ ಕ್ಷೇತ್ರದಲ್ಲಿ ಹಳ್ಳಿಕಾರ್ ರಾಸುಗಳ ಖರೀದಿಗಾಗಿ ನೆರೆಯ ಜಿಲ್ಲೆ, ರಾಜ್ಯಗಳಿಂದ ರೈತರು ಬರುತ್ತಾರೆ. ಈ ಬಾರಿ 10 ರಿಂದ 12 ಲಕ್ಷ ಬೆಲೆ ಬಾಳುವ ರಾಸುಗಳು ಜಾತ್ರೆಗೆ ಬಂದಿವೆ. ಕಳೆದ ಬಾರಿ ಜಾತ್ರೆಗೆ ಹೋಲಿಸಿಕೊಂಡ್ರೆ ಈ ಬಾರಿ 4,000ಕ್ಕೂ ಹೆಚ್ಚು ರಾಸುಗಳು ಆಗಮಿಸಿವೆ. ದೇವಾಲಯದ 2 ಕಡೆಗಳಲ್ಲಿ 3 ಕಿಲೋಮೀಟರ್ ದೂರದಿಂದಲೇ ಮಾಲೀಕರು ರಾಸುಗಳೊಂದಿಗೆ ಬೀಡು ಬಿಟ್ಟಿದ್ದಾರೆ. ಬಹುತೇಕರು ಪೆಂಡಲ್ ನಿರ್ಮಿಸಿ ಎತ್ತುಗಳಿಗೆ ಹುಲ್ಲು ಹಾಸಿ ಆರೈಕೆ ಮಾಡುತ್ತಿದ್ದಾರೆ. ಹಳ್ಳಿಕಾರ್ ತಳಿಗಳೇ ಹೆಚ್ಚು. ಸ್ಥಳೀಯರಿಗೆ ಲಾಭದಾಯಕವಾದ ಜಾತ್ರೆಗಾಗಿ ರಾಸುಗಳ ಸಾಕಣೆ, ಬಣ್ಣದ ಬಾರುಕೋಲಿಗೂ ಡಿಮ್ಯಾಂಡ್. ರಾಸುಗಳಿಗೆ ಅನಾರೋಗ್ಯದ ತೊಂದರೆ ಬಂದರೆ ಮುಂಜಾಗ್ರತೆ ಕ್ರಮವಾಗಿ ಪಶು ಇಲಾಖೆಯವರು ಟೆಂಪ್ರವರಿ ಟೆಂಟ್ ಹಾಕಿ ರೆಡಿ ಇದ್ದಾರೆ. ಮತ್ತೊಂದು ಕಡೆ 1 ಕಿಲೋಮೀಟರ್ ಕಂಪ್ಲೀಟ್ ಟ್ರಾಫಿಕ್ ನಿವಾರಣೆ ಮಾಡೋದರಲ್ಲಿ ಪೊಲೀಸ್ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. ಗ್ರೌಂಡ್ ರಿಪೋರ್ಟ್, ಬಸವರಾಜ್, SP, ಸಾಲಿಗ್ರಾಮ. ಮೈಸೂರು ಜಿಲ್ಲೆ ಕೇರನಗರ ತಾಲೂಕು, ಸಾಲಿಗ್ರಾಮ ತಾಲೂಕು, ಚುಂಚನಕಟ್ಟೆ ಜಾತ್ರೆ ನಡೆದಿದ್ದೀವಿ. ಎತ್ತುಗಳು ಇಟ್ಕೊಂಡ್ಬಂದ್ಬಿಟ್ಟಿದ್ದೀವಿ. ಈ ವಿಶೇಷತೆ ಏನಪ್ಪ ಅಂದರೆ, ಹಳ್ಳಿಕಾರಲ್ಲಿ ಸಣ್ಣನೇ ಕಂಬು, ಈ ಕತ್ತಿನ ಭಾಗ ಈ ಥರ ಇರಬೇಕು ವಿಶೇಷತೆ. ಹಳ್ಳಿಕಾರ ಬರೋದು ವಿಶೇಷತೆ. ಇದರಲ್ಲಿ ಸುಳಿಗಳು, ಎತ್ತರ, ಆವ ಭಾವ, ಈ ಕಣ್ಣಿನ ಕಿವಿಗಳು ಮಲದ ಕಿವಿ ಥರ ಇರಬೇಕು. ಇದೆಲ್ಲ ವಿಶೇಷತೆ. ಹಳ್ಳಿಕಾರು ವಿಶೇಷತೆ ಈ ಚುಂಚನಕಟ್ಟೆ ಜಾತ್ರೆಯಲ್ಲಿ ಇದೇ ವಿಶೇಷ. 8 ಲಕ್ಷ ಇವು, 12.5, 4 ಲಕ್ಷ. ಶ್ರೀನಿವಾಸ ಅಂತ ನಾವು ಸಾಲಿಗ್ರಾಮದವರು. ನಾವು ಒಂದು ಎತ್ತಿತ್ತು, ಇನ್ನೊಂದು ಎತ್ತು ಇಲ್ಲಿ ಊಟ ಮಾಡಿದೆ. ಎಲ್ಲ ನಮ್ಮನ್ನು 1 ಲಕ್ಷ ಕೊಡ್ತೀವಿ. ಇವೇನು ಏನು ರೇಟು? ಇವು 2.40. ಇದ್ರ ವಿಶೇಷತೆಗಳೇನು? 4 ಕಲ್ಲು. ಇದು ನೀವು ರೇಸ್ಗೆ ಏನಾರು ಇದು ಮಾಡ್ತೀರಾ? ಶೋಕಿಗೋಸ್ಕರ ಸಾಕಿ? ಎರಡಕ್ಕೂ ಶೋಕಿಗೂ, ರೈತರಿಗೂ, ಹಾಂ, ಎಲ್ಲದಕ್ಕೂ. ಇದ್ರ ಬೆಲೆ ಏನು ಹೇಳ್ತೀರಾ? ಈಗ 3.5 ಲಕ್ಷ ಹೇಳ್ತೀವಿ. ಜಾತ್ರೆ ಯಾವ ಥರ ನಡೆದಿದೆ ಈ ಸಲ? ಭಾರಿ ಚೆನ್ನಾಗಿ ನಡೀತಾ ಇದೆ. ಹೌದಾ? ರೈತರುಗಳು ಮಕ್ಕಳೆಲ್ಲ ಮಂದಾಸ ಬಂದಿದೆಯಾ? ಭಾರಿ ಚೆನ್ನಾಗಿದೆ. ಸೌಲಭ್ಯನೂ ಚೆನ್ನಾಗೈತೆ. ಪ್ರೈಸ್ಗೆ ಏನಾರ ಕೊಟ್ಟಿದ್ದಾರಾ ಈ ಸಲ? ಏನು ಕೊಟ್ಟಿಲ್ಲ. ಹೌದು, ಪ್ರತಿ ವರ್ಷ ಕೊಡ್ತಿದ್ರು? ಕೊಡ್ತಾ ಇಲ್ಲ. ಅಲ್ಲೇ 10-15 ವರ್ಷ ಆಯ್ತು ನಿಂತೋಗಿ. ಹೌದಾ? ಹೆಸರು ಚಂದ್ರಶೇಖರ್ ಅಂತ. ನಾವು ಸಾಲಿಗ್ರಾಮದವರು. ತುಂಬ ವರ್ಷಗಳಿಂದ ನಡ್ಕೊಂಡ್ಬಂದಂಥ ಜಾತ್ರೆ ತುಂಬ ಚೆನ್ನಾಗಿ ನಡೆದಿದೆ. ಡೇಟ್ ವೇರಿಯೇಷನಿಂದ ಒಂದು ಸ್ವಲ್ಪ ಜನಗಳಿಗೆ ಯಾವತ್ತು ಬರಬೇಕು ಅಂತ ಗೊತ್ತಾಗ್ದೇ ಸ್ವಲ್ಪ ಜನಗಳು ಬಂದಿಲ್ಲ. ಹಾಗಾಗಿ ವ್ಯಾಪಾರ ತುಂಬ ಚೆನ್ನಾಗಿ ನಡೆದಿದೆ. ಪ್ರತಿ ವರ್ಷ ಇಲ್ಲಿ ಎಲ್ಲರಿಗೂ ಒಳ್ಳೊಳ್ಳೆ ಜನಗಳಿಗೆ ಬಹುಮಾನ ವಿತರಣೆ ಮಾಡ್ತಿರೋ. ಈ ವರ್ಷದಿಂದ ಏನಿಲ್ಲ. ಹಾಗಾಗಿ ರೈತರು ಸ್ವಲ್ಪ ಬೇಸರದಲ್ಲಿದ್ದಾರೆ. ಹಾಗಾಗಿ ವ್ಯಾಪಾರ ತುಂಬ ಚೆನ್ನಾಗಿ ನಡೆದಿದೆ. ರೈತರಿಗೆ ತುಂಬ ಖುಷಿಯಾಗಿದೆ. ದಯವಿಟ್ಟು ಎಲ್ಲ ಮುಂದೆ ಯೂಸ್ಗಳು, ದಯವಿಟ್ಟು ಎಲ್ಲರೂ ದನಗಳನ್ನ ಸಾಕುವಂಥ ಕೆಲಸಗಳು ಮಾಡಿ ರೈತರು ಚಟುವಟಿಕೆಗಳಲ್ಲಿ ತೊಡಗಬೇಕು ಅಂತ ಕೇಳ್ತೀವಿ. ಅಷ್ಟೇ ಸರ್. ರೈತ ಒಳ್ಳೆ ಚೆನ್ನಾಗಿ ಸಾಕಿದ್ದೇನೆ. ದನಗಳೆಲ್ಲನೂ ಒಳ್ಳೆ ಉತ್ತಮವಾದ ಬೆಲೆನೂ ಸಾಮಾನ್ಯ ಸಿಕ್ಕಿದೆ. ಆದರೆ ಪ್ರೈಸ್ ಒಂದು ಕೊಡಬೇಕಾಗಿತ್ತು, ನಮಗೆ ಕೊಡಲಿಲ್ಲ. ಅಷ್ಟು ಬಿಟ್ಟರೆ ಒಳ್ಳೆ ಆಡಳಿತ ಆಗಿದೆ. ತಪ್ಪೇನು ನಮಗೆ. ರೈತನಿಗೆ ವ್ಯಾಪಾರವೂ ಚೆನ್ನಾಗಿ ನಡೆದಿದೆ. ತೊಂದರೆ ಇಲ್ಲ. ನಮಗೆ ಒಳ್ಳೆ ಚೆನ್ನಾಗಿ ಸಾಕಿದೆ ರಾಸುಗಳೆಲ್ಲನೂ. ಬೆಲೆನೂ ಸಾಕು. ಅದು ನಮಗೆ ಪ್ರೈಸ್ ಕೊಡಬೇಕಾಗಿತ್ತು ಅಷ್ಟೇ. ನಮಗಿನ್ನೇನು ಇಲ್ಲ.